ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬನ್ನಿ ಇವತ್ತಿದ್ದು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ವೆನೆಸ್ಡೇ, ಟೈಮ್ ಬಂದು ಇವಾಗ 12:30 ಆಗ್ತಾ ಇದೆ. ನಾನು ಮಧ್ಯಾಹ್ನ ಮೇಲೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಧ್ಯಾಹ್ನ ಲಂಚಿಗೆ ಇವತ್ತು ನಾನು ವಾಂಗಿ ಭಾತ್ ಮಾಡ್ತಾ ಇದ್ದೀನಿ. ಅದ್ರದ್ದು ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗ ಇಲ್ಲಿ ಸದ್ಯಕ್ಕೆ ಸ್ಪ್ರಿಂಗ್ ಬ್ರೇಕ್ ನಡೀತಾ ಇದೆ. ಸ್ಕೂಲ್ಗೆ ಒಂದು 2 ವೀಕ್ಸ್ ಹಾಲಿಡೇಸ್ ಕೊಟ್ಟಿದ್ದಾರೆ. ಇವಾಗ ಸ್ಲೋಲಿ ವೆದರ್ ಚೇಂಜ್ ಆಗುತ್ತೆ. ಸೊ ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ. ಇಷ್ಟು ದಿವಸ ವಿಂಟರಲ್ಲಿ ತುಂಬಾನೇ ಬೇಜಾರಾಗ್ತಾ ಇತ್ತು. ಮನೆಯಲ್ಲಿ ಯಾವಾಗೂ ಹೀಟರ್ ಹಾಕೊಂಡಿದ್ದೇ ಇರ್ತಿದ್ವಿ. ಸೊ ಇನ್ಮೇಲೆ ಸಮ್ಮರ್ ಸ್ಟಾರ್ಟ್ ಆಗುತ್ತೆ. ನೋಡೋಣ ಹೇಗಿರುತ್ತೆ ಈ ವರ್ಷ ಸಮ್ಮರ್ ನಮ್ದು ಅಂತ. ಹಾಗೆ ವಿಶ್ವಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಅದಕ್ಕೆ ಅವನಿಗೆ ಸ್ವಲ್ಪ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ಸೊ ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲಿನೇ ಒಂದು ಹಾಸ್ಪಿಟಲ್ ಇದೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ. ಸೊ ನಾರ್ಮಲಿ ಅವನಿಗೆ ಜ್ವರ ಮತ್ತೆ ನೆಗಡಿ ಬಂದ್ರೆ ನಾನು ಇಂಡಿಯಾದಿಂದ ಸಿರಪ್ ತಗೊಂಡ್ ಬಂದಿದ್ದೆ, ಅದನ್ನೇ ಹಾಕ್ತಿದ್ದೆ. ಆದ್ರೆ ಅವನಿಗೆ ತುಂಬಾನೇ ಜೋರ್ ಡ್ರೈ ಕೆಮ್ಮು ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾವು ಅವನಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಯಿತು. ಸೊ ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲೇ ಹಾಸ್ಪಿಟಲ್ ಇದೆ. ನಡ್ಕೋತ ಹೋದ್ರೆ ಒಂದು 5 ನಿಮಿಷ ಅಷ್ಟೇ. ನಾವು ಅಪಾರ್ಟ್ಮೆಂಟ್ ಅಲ್ಲಿ ನಿಂತಿದ್ರೆ ಸಾಕು, ಎದುರುಗಡೆ ಹಾಸ್ಪಿಟಲ್ ಕಾಣಿಸುತ್ತೆ, ಅಷ್ಟು ಹತ್ತಿರದಲ್ಲಿದೆ. ಸಪೋಸ್ ಅಲ್ಲಿ ನಮಗೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ ನಾವು ಎಮರ್ಜೆನ್ಸಿ ಕೇರ್ ಕರ್ಕೊಂಡು ಹೋಗ್ತೀವಿ. ಅದು 24 ಅವರ್ಸ್ ಓಪನ್ ಇರುತ್ತೆ. ಆದರೆ ಸದ್ಯಕ್ಕೆ ನಮಗೆ ಬೆಳಿಗ್ಗೆ ಫೋನ್ ಮಾಡಿ ಕೇಳಿದಾಗ ನಮಗೆ ಅಪಾಯಿಂಟ್ಮೆಂಟ್ ಸಿಕ್ತು. ಸೊ ಮಧ್ಯಾಹ್ನ 11 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಸೊ ಹೋಗ್ಬಿಟ್ಟು ನಾವು ಅವನಿಗೆ ತೋರಿಸ್ಕೊಂಡು ಬಂದ್ವಿ. ಸೊ ಅದ್ರದ್ದು ವಿಡಿಯೋನ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಿಮ್ಗೆ ಕೂಡ ಗೊತ್ತಾಗುತ್ತೆ ಇಲ್ಲಿ ಅಮೇರಿಕಾದಲ್ಲಿ ಹಾಸ್ಪಿಟಲ್ಸ್ ಹೇಗಿರುತ್ತೆ, ಮಕ್ಕಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ. ಹಾಸ್ಪಿಟಲ್ದು ಸ್ಮಾಲ್ ಕ್ಲಿಪ್ಪಿಂಗನ್ನ ಇದಕ್ಕೆ ನಾನು ಆ್ಯಡ್ ಮಾಡ್ತೀನಿ. ಸೊ ನೋಡಿ. ಹಾಗೆ ನೀವು ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸಲ್ಲಿ, ರಿಲೇಟಿವ್ಸಲ್ಲಿ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಫಸ್ಟ್ ಹೋಗ್ಬಿಟ್ಟು ನೀವು ವಿಡಿಯೋನ ನೋಡ್ಕೊಂಬನ್ನಿ. ಆಮೇಲೆ ನಾನು ವಾಂಗಿ ಭಾತ್ ರೆಸಿಪಿನ ಶೇರ್ ಮಾಡ್ಕೋತೀನಿ. ಹಾಸ್ಪಿಟಲ್ ಹತ್ರ ಬಂದಮೇಲೆ ಒಳಗಡೆ ಹೋಗೋಕ್ಕಿಂತ ಮುಂಚೆನೇ ಹೊರಗಡೆಯಿಂದನೇ ಫೋನ್ ಮಾಡಿ ಪೇಷಂಟ್ ಹೆಸರೇನು, ಅವನ ಏಜ್ ಎಷ್ಟಿದೆ, ಅವನದು ಡೇಟ್ ಆಫ್ ಬರ್ತ್ ಏನು, ಆಮೇಲೆ ಅವನಿಗೇನು ಪ್ರಾಬ್ಲಮ್ ಇದೆ, ಈ ಥರ ಎಲ್ಲ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಆಮೇಲೆ 10 ನಿಮಿಷ ಆದ ನಂತರ ಹಾಸ್ಪಿಟಲಿಂದನೇ ಒಂದು ನರ್ಸ್ ಬರ್ತಾರೆ. ಫಸ್ಟ್ ಬಂದಿದ ತಕ್ಷಣ ಅವರು ಕೋವಿಡ್ ಟೆಸ್ಟ್ ಮಾಡ್ತಾರೆ. ಆಮೇಲೆ ಟೆಸ್ಟ್ ರಿಪೋರ್ಟ್ ಬರೋದಕ್ಕೆ 10 ನಿಮಿಷ ಬೇಕಾಗುತ್ತೆ. ಟೆಸ್ಟಲ್ಲಿ ಅಕಸ್ಮಾತ್ ನಿಮಗೆ ಪಾಸಿಟಿವ್ ಬಂದರೆ ಅವರು ಮತ್ತೆ ತಿರ್ಗಾ ಬೇರೆ ಹಾಸ್ಪಿಟಲ್ಗೆ ಕಳಿಸ್ತಾರೆ. ನೆಗೆಟಿವ್ ಇದೆ ಅಂದರೆ ಅವರು ವೇಟ್ ಮಾಡಂತ ಆಮೇಲೆ ಫೋನ್ ಮಾಡಿ ಹೇಳ್ತಾರೆ. ಸೊ ನಾವು ಮಿನಿಮಮ್ ಏನಿಲ್ಲ ಅಂದರೂ ಒಂದಿರಲಿ 2 ಅವರ್ಸ್ ವೇಟ್ ಮಾಡ್ತಾಯಿದ್ವಿ. ಮುಂಚೆ ಎಲ್ಲ ಈ ಥರ ಎಲ್ಲ ಇರಲಿಲ್ಲ. ಸೊ ಬಂದಿದ್ದ ತಕ್ಷಣ ನಾವು ಡೈರೆಕ್ಟ್ ಹಾಗೆ ಒಳಗಡೆನೇ ಹೋಗ್ತಾಯಿದ್ವಿ. ಆದರೆ ಕೋವಿಡ್ ಬಂದಮೇಲೆ ಸೊ ತುಂಬಾ ಚೇಂಜ್ ಆಗಿದೆ ಎಲ್ಲ. ಯಾಕಂದರೆ ಎಸ್ಪೆಷಲಿ ಇದು ಚಿಲ್ಡ್ರನ್ಸ್ ಹಾಸ್ಪಿಟಲ್ ಇರೋದ್ರಿಂದ ಅವ್ರು ಜಾಸ್ತಿನೇ ಕೇರ್ ತೊಗೋತಾರೆ. 2 ಅವರ್ಸ್ ಆದಮೇಲೆ ಫೈನಲಿ ವಿಶ್ವಂದು ರಿಪೋರ್ಟ್ ನಮಗೆ ನೆಗೆಟಿವ್ ಬಂತು. ಸೊ ನೆಗೆಟಿವ್ ಬಂದಿದ್ದಕ್ಕೆ ಅವ್ರು ಮತ್ತೆ ನಮಗೆ ಒಳಗಡೆ ಕರೆದ್ರು. ಒಳಗಡೆ ಬಂದಮೇಲೆ ಇಲ್ಲಿ ಫಾರ್ಮ್ ತುಂಬೋದಿರುತ್ತೆ. ಸೊ ನಮ್ಮದು ಹೆಸರು, ಅಡ್ರೆಸ್, ಫೋನ್ ನಂಬರ್ ಈ ಥರ ಎಲ್ಲ ಫಾರ್ಮ್ ಫಿಲ್ ಮಾಡಿಕೊಂಡು ತಿರ್ಗಾ ಮತ್ತೇನೋ ಒಂದು 1/2 ಅವರ್ ಆದರೂ ಅಲ್ಲೇ ವೆಯ್ಟ್ ಮಾಡಬೇಕು. ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕ ಮಕ್ಕಳಿಗೆಲ್ಲ ಕರ್ಕೊಂಡು ಬಂದಿರ್ತಾರೆ ಅಂತ. ಸೊ ಹಾಗೆ ಮಕ್ಕಳಿಗೆ ಎಂಟರ್ಟೈನ್ಗೋಸ್ಕರ ಈ ಥರ ಗೇಮ್ಸ್ ಬೋರ್ಡ್ ಅಂತೆಲ್ಲ ಇಟ್ಟಿರ್ತಾರೆ. ಹಾಗೆ ಒಂದು ಸ್ಪೆಷಲ್ ರೂಮ್ ಕೂಡ ಇದೆ ಅಲ್ಲಿ. ಸೊ ನೋಡಿ ಈ ಥರ ಇದೆ ರೂಮು. ಸೊ ತುಂಬ ಚೆನ್ನಾಗಿದೆ ರೂಮ್ ಅಂತೂ. ಸೊ ಆರಾಮಾಗಿ ಹುಡುಗರೆಲ್ಲ ಆಟ ಆಡ್ಕೊಂಡು ಇರ್ತಾರೆ. ಸೊ ಈ ಸ್ವಲ್ಪ ಕೂಡ ಗಲಾಟೆ ಮಾಡೋದಿಲ್ಲ. ಸೊ ವಿಶು ಕೂಡ ಅಷ್ಟೇ, ಈ ಹಾಸ್ಪಿಟಲ್ಗೆ ಯಾವಾಗೂ ಬಂದರೆ ಸೊ ಈ ಥರ ಗೇಮ್ ಮಾಡ್ಕೊಂಡು ಗೇಮ್ ಐತೆಲ್ಲ ಆಟ ಆಡ್ಕೊಂಡು ಆರಾಮಾಗಿರ್ತಾನೆ. ಸೊ ತುಂಬ ಚೆನ್ನಾಗಿರುತ್ತೆ, ಫನ್ನಾಗಿರುತ್ತೆ ಅವ್ರಿಗೆ ಕೂಡ. ಸೊ ಜಾಸ್ತಿ ಗಲಾಟೆ ಮಾಡೋದು ಎಲ್ಲ ಏನಿರೋದಿಲ್ಲ. ಸೊ ನಾವು ಏನು ಜಾಸ್ತಿ ಅಂದರೆ ನಾವು ಇದೇ ಹಾಸ್ಪಿಟಲ್ಗೆ ಬರ್ತಾ ಇರ್ತೀವಿ. ಸೊ ವ್ಯಾಕ್ಸಿನ್ಗೆ ಇಬ್ಬರು ಮಕ್ಕಳಿಗೆ ವ್ಯಾಕ್ಸಿನ್ಗೆ ಅಂತ ನಾವು ಜಾಸ್ತಿ ಇದೇ ಹಾಸ್ಪಿಟಲ್ ಬರ್ತಾ ಇರ್ತೀವಿ. ಸೊ ಒಳಗಡೆ ಬಂದಮೇಲೆ ಸೊ ನರ್ಸ್ ಫಸ್ಟ್ ವೇಟ್ ಚೆಕ್ ಮಾಡ್ತಾರೆ. ವೇಟು, ಹೈಟ್ ಎಲ್ಲ ಕರೆಕ್ಟ್ ಇದೆ ಅಂತ ನೋಡ್ತಾರೆ. ಆಮೇಲೆ ಹಾರ್ಟ್ ಬೀಟ್ ಚೆಕ್ ಮಾಡ್ತಾರೆ. 2 ಕಿವಿತೆಲ್ಲ ಕರೆಕ್ಟಾಗಿ ಚೆಕ್ ಮಾಡ್ತಾರೆ. ಅದಾದ ನಂತರ ಮತ್ತೆ ತಿರ್ಗಾ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು 2 ಐಸ್ ಕೂಡ ಚೆಕ್ ಮಾಡ್ತಾರೆ. ಪ್ರತಿ ಸರ್ತಿನೂ ಹಾಸ್ಪಿಟಲ್ ಬಂದಾಗ ಸೊ ಇದು ರೂಲ್ಸ್ ಅವ್ರು ಕಂಪಲ್ಸರಿ ಫಾಲೋ ಮಾಡ್ತಾರೆ. ಯಾಕಂದರೆ ಮಕ್ಕಳಿಗೆ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸೊ ಅದಕ್ಕಾಗಿ ಅವ್ರು ಪ್ರತಿ ಸರ್ತಿ ಈ ಥರ ಎಲ್ಲ ಟೆಸ್ಟ್ ಮಾಡ್ತಾರೆ. ಫೈನಲಿ ಅದಾದಮೇಲೆ ನಮಗೆ ಈ ಥರ ಒಂದು ರೂಮಲ್ಲಿ ಕರ್ಕೊಂಬರ್ತಾರೆ. ಸೊ ಒಂದು ಚಿಕ್ಕ ರೂಮ್ ಥರ ಇದೆ.
ಸೊ ಎಲ್ಲ ಹಾಸ್ಪಿಟಲಲ್ಲಿ ಇಲ್ಲಿ ಹೀಗೆ ಎಲ್ಲರಿಗೂ ಸೆಪ್ರೇಟ್ ರೂಮಲ್ಲಿ ಕರ್ಕೊಂಡು ಹೋಗಿ ಸೊ ಅಲ್ಲೇ ಅವರ ಟ್ರೀಟ್ಮೆಂಟ್ ಮಾಡೋದು. ಯಾವ ಸ್ಟಿಕ್ಕರ್ ಕೊಟ್ಟರು ತೋರಿಸು. ಹ್ಯಾಪಿ. Two rice ball, one burrito. To go. Oh. Salad. Salad. Put one layer salad and lettuce. Little bit. Both. Beans. Both. This one also. No chicken, no. No, only veggie. Both, 3 all. Yeah. This one is a little spicy. Yeah, It's okay. it's okay. Sweet corn. These avocados. Guacamole? Guacamole. Anything else? Yeah, lettuce. ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ. 1 ಟೇಬಲ್ ಸ್ಪೂನ್ ಎಣ್ಣೆ, ಅದ್ರ ಜೊತೆ ನಾನು 1 ಟೀ ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ. ಆಮೇಲೆ 1 ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಒಣಮೆಣಸಿನಕಾಯಿ ಇಷ್ಟು ಹಾಕೊಳ್ಳೋಣ. ಮಸಾಲಾನ ತುಪ್ಪದಲ್ಲಿ ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಈರುಳ್ಳಿ ಹಾಕೊಳ್ಳೋಣ. 1 ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ, ಅದನ್ನು ನಾನು ಸ್ಲೈಸಲ್ಲಿ ಕಟ್ ಮಾಡ್ಕೊಂಡಿರೋದು. ಅದ್ರ ಜೊತೆ ಕರಿಬೇವಿನ ಎಲೆಗಳು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿನೂ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಸಾಫ್ಟಾಗಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಹಾಗೆ ಸಾಫ್ಟ್ ಕೂಡ ಆಗಿದೆ. ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಕ್ಯಾಪ್ಸಿಕಮ್ ಹಾಕೊಳ್ಳೋಣ. 1 ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಅದನ್ನು ಕ್ಯೂಬ್ಸಲ್ಲಿ ಕಟ್ ಮಾಡ್ಕೊಂಡಿರೋದು. ಹೀಗೆ ಅದ್ರ ಜೊತೆ ನಾನು ಫ್ರೋಝನ್ ಬಟಾರ್ ತೊಗೊಂಡಿದ್ದೀನಿ, ಅರ್ಧ ಕಪ್, ಅದನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಸುಮಾರು 1 ಉದ್ದ ಬದನೆಕಾಯಿನ ತೊಗೊಂಡಿದ್ದೀನಿ, ಅದನ್ನು ಈ ರೀತಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕೊಳ್ಳೋಣ. ಮತ್ತು 1 ಚಿಟಿಕೆಯಷ್ಟು ಹಿಂಗೆ ಹಾಕೊಳ್ಳೋಣ. 1-2 ನಿಮಿಷ ತರಕಾರಿನ ನಾವು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ತರಕಾರಿದು ಸ್ವಲ್ಪ ಹಸಿ ವಾಸನೆ ಹೋಗಲಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಗೋಡಂಬಿ ಹಾಕೋತಾ ಇದ್ದೀನಿ. ಆಮೇಲೆ ಅರಿಶಿನ ಮತ್ತು ವಾಂಗಿ ಬಾತ್ ಪೌಡರ್ 2 ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಪ್ಯಾಕೆಟ್ ವಾಂಗಿ ಬಾತ್ ಪೌಡರ್ ಇದೆ, ನೀವು ಯಾವುದು ಬ್ರ್ಯಾಂಡ್ ಆದರೂ ಯೂಸ್ ಮಾಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ವಲ್ಪ ಮೀಡಿಯಮಲ್ಲಿನೇ ಇಟ್ಕೊಳ್ಳಿ. ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಅಕ್ಕಿನ ಹಾಕ್ಕೊಳ್ಳೋಣ. 1.5 ಬಟ್ಲು ಅಕ್ಕಿ ಇದೆ, 1-2 ಸತಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಹಾಕೋತಾ ಇದ್ದೀನಿ. ಒಂದು 2 ನಿಮಿಷ ಅಕ್ಕಿನೂ ಮಸಾಲ ಜೊತೆ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅನ್ನ ಉದುರುವಾಗಿ ಆಗುತ್ತೆ. ಈ ಥರ ಹುರ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕೋತಾ ಇದ್ದೀನಿ. 1/2 ಕಪ್ ಅಷ್ಟಿದೆ. ನಿಮಗೆ ಅನ್ನ ಎಷ್ಟು ಹುಳಿ ಬೇಕು ನೋಡಿಕೊಂಡು ಹುಣಸೆಹಣ್ಣಿನ ಕ್ವಾಂಟಿಟಿನ ಹಾಕ್ಕೊಳ್ಳಿ.
ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಇದಕ್ಕೆ ಟೊಮೆಟೊ ಕೂಡ ಹಾಕ್ಕೋಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನಾ ಈ ಬಟ್ಟಲ ಅಳತೆಯಲ್ಲಿ 1.5 ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೆ. ಇವಾಗ ನಾನು 3 ಬಟ್ಲಷ್ಟು ನೀರನ್ನು ಹಾಕೋತೀನಿ. ನಿಮಗೆ ಅನ್ನ ಇನ್ನೂ ಉದುರುವಾಗಿ ಬೇಕಂದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಳಿ. 1.5 ಬಟ್ಲು ಅಕ್ಕಿಗೆ 3 ಬಟ್ಲು ನೀರು, ಅಂದರೆ ಡಬಲ್ ನೀರು ಹಾಕ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕುಕ್ಕರ್ದು ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ಕರಿಗೆ 1 ವಿಸಿಲನ್ನು ಕೂಗಿಸ್ಕೊಳ್ಳೋಣ. ಅನ್ನ ರೆಡಿ ಆಗುತ್ತೆ. ಕುಕ್ಕರ್ ತಣ್ಣಗಾಗಿದೆ ನೋಡಿ. ವಾಂಗಿ ಭಾತ್ ರೆಡಿ ಆಗಿದೆ. ಮಿಕ್ಸ್ ಮಾಡ್ಕೊಳ್ಳೋಣ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.